ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತೇನು ಗೊತ್ತಾ ನಾನು ಮಾಡ್ತಿರೋದು ವೀಳ್ಯದೆಲೆ ರಸಮ್. ಇದೊಂದು ತುಂಬಾ ಡಿಫ್ರೆಂಟ್ ಆದಂತಹ ಟೇಸ್ಟಿ ಆದಂತಹ ಹೆಲ್ದಿ ಆದಂತಹ ರಸಮ್. ಹಬ್ಬ ಸೀಸನ್ ಅಲ್ವಾ, ಎಲ್ಲರ ಮನೆಯಲ್ಲೂ ಧಾರಾಳವಾಗಿ ವೀಳ್ಯದೆಲೆ ಇರುತ್ತೆ. ಸರಿ, ಈ ರಸಮ್ನ ಮಾಡೋದು ಹೇಗೆ ಅಂತ ತಡ ಮಾಡ್ದೇ ಶುರು ಮಾಡಿಬಿಡೋಣ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ನೋಡಿ, ಮಣ್ಣಿನ ಪಾತ್ರೆಯಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಆ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ 2 ಟೊಮೆಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಟೊಮೆಟೊ ಹಣ್ಣನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿದೆ ಟೊಮೆಟೊ ಹಣ್ಣು, ಸಾಫ್ಟ್ ಆಗಿದೆ. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮಣ್ಣಿನ ಪಾತ್ರೆಯಲ್ಲಿ ರಸಮ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಣ್ಣಿನ ಪಾತ್ರೆ ಇಲ್ಲಾಂದರೆ ಮಾಮೂಲಿ ಪಾತ್ರೆಯಲ್ಲೂ ಸಹ ಮಾಡಬಹುದು. ಇಲ್ಲಿ ಹುಣಸೆ ಹಣ್ಣನ್ನು ಒಂದು ಸಣ್ಣ ನೆಲ್ಲಿಕಾಯಿನ ಸೈಜಿನಷ್ಟು ತೊಗೊಂಡು ಅದನ್ನು ನೀರಲ್ಲಿ ಕಿವುಚ್ಕೊಂಡು ಆ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣು ತುಂಬ ಹುಳಿ ಇದ್ದರೆ ಇದನ್ನ ಹುಣಸೆ ರಸ ಹಾಕೋದು ಬೇಡ, ಪ್ಲೇನ್ ವಾಟರ್ನ ಸೇರಿಸ್ಬೋದು. ಹಾಗೆಯೇ ಎಕ್ಸ್ಟ್ರಾ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸಿದ್ದೀನಿ. ಇಲ್ಲಿ ಟೊಮೆಟೊ, ಹುಣಸೆ ರಸ, ಅರಿಶಿನ ಪುಡಿ ಚೆನ್ನಾಗಿ ಕುದಿಲಿ. ಆ ಹುಣಸೆ ರಸದ ಹಸಿ ವಾಸನೆ ಹೋಗೋವರೆಗೂ ಒಂದು 10 ನಿಮಿಷ ಕುದಿಸಿ. ಈಗ ನೋಡಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲೇ ಕಟ್ ಮಾಡಿಬಿಟ್ಟು ರಸಮಿಗೆ ಸೇರಿಸ್ತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಕುದಿಲಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಕುದೀತಾ ಇದೆ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿ. ಇಲ್ಲಿ ನೋಡಿ, ಮಿಕ್ಸಿ ಜಾರಿಗೆ 1 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಬೆಳ್ಳುಳ್ಳಿ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಇಲ್ಲಿ 3 ವೀಳ್ಯದೆಲೆನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಹ ಇಲ್ಲಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಿರೋಂಥ ರಸಮ್ಮು 3ರಿಂದ 4 ಜನಕ್ಕೆ ಆಗುತ್ತೆ. ಅಪ್ರಾಕ್ಸಿಮೇಟಾಗಿ ಒಬ್ಬರಿಗೆ 1 ವೀಳ್ಯದೆಲೆ ಹಾಕಿದರೆ ಈ ರಸಮ್ಮು ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನೋಡಿ, ಇಲ್ಲಿ 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಹಸಿ ವಾಸನೆ, ಹುಣಸೆ ಹಣ್ಣಿನ ಹಸಿ ವಾಸನೆ ಎಲ್ಲ ಹೋಗಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂತಹ ವೀಳ್ಯದೆಲೆ, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಆ ಪೇಸ್ಟನ್ನ ಇಲ್ಲಿ ಸೇರಿಸೋಣ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ತುಂಬಾ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇದು ಕೆಮ್ಮಿಗೆ, ಕೋಲ್ಡಿಗೆ, ಜ್ವರಕ್ಕೆ ಈ ರಸಮು ತುಂಬಾ ರಾಮಬಾಣ ಇದ್ದಂಗೆ ವರ್ಕ್ ಆಗುತ್ತೆ. ಈಗ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ 1 ಕುದಿ ಬಂದರೆ ಇದನ್ನ ಆಫ್ ಮಾಡಿದ್ರೆ ಸಾಕು. ಒಂದೇ ಒಂದು ಕುದಿ ಬರಬೇಕು, ಜಾಸ್ತಿ ಕುದಿಸ್ಬಾರ್ದು. ಈ ವೀಳ್ಯದೆಲೆ, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು. 1 ಕುದಿ ಬಂದ ತಕ್ಷಣ ಮುಚ್ಚಿಟ್ಬಿಡಿ. ಹಾಗೆಯೇ ಇಲ್ಲಿ ತುಪ್ಪದ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪ, ಹಾಗೆಯೇ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡು ಸ್ವಲ್ಪ ಉದ್ದಿನ ಬೇಳೆನೂ ಸಹ ಸೇರಿಸ್ತಾ ಇದ್ದೀನಿ. ಮಾಮೂಲಿ ತುಪ್ಪದ ಒಗ್ಗರಣೆ ಹಾಕಿದರೆ ಸಾಕು ರಸಮಿಗೆ. ಹಾಗೆಯೇ ಇಲ್ಲಿ 1 ಕೆಂಪು ಮೆಣಸಿನ್ಕಾಯಿನೂ ತುಂಡು ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಒಗ್ಗರಣೆ ರೆಡಿಯಾಗಿದೆ. ಈ ಬಿಸಿ ಬಿಸಿ ಒಗ್ಗರಣೆನ ಬಿಸಿ ಬಿಸಿ ರಸಮಿಗೆ ನಾವು ಮಿಕ್ಸ್ ಮಾಡೋಣ. ಈ ರಸಮು ತುಂಬಾ ಟೇಸ್ಟಿ ಇರುತ್ತೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಕೋಲ್ಡಿಗೆ, ಕಾಫಿಗೆ, ಜ್ವರಕ್ಕೆ ಈ ರಸಮು ಒಳ್ಳೆ ರಾಮಬಾಣ ವರ್ಕ್ ಆಗುತ್ತೆ. ಹಬ್ಬ ಸೀಸನಲ್ಲಿ ತುಂಬಾ ವೀಳ್ಯದೆಲೆ ಇರುತ್ತೆ ಮನೆಯಲ್ಲಿ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಎಲ್ಲರೂ ವೀಳ್ಯದೆಲೆ ಎಲ್ಲ ಹಾಕಲ್ಲ, ಡೈರೆಕ್ಟಾಗಿ ಎಲ್ಲರೂ ಹಾಕಲ್ಲ ಈಗಿನ ಜನ್ರೇಷನ್ ಎಲ್ಲ. ಅಂಥವ್ರಿಗೆ ಈ ಥರ ರಸಮ್ ಮಾಡಿಕೊಟ್ರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಮನೇಲಿ ಉಳಿದಿರೋಂಥ ವೀಳ್ಯದೆಲೆ ಏನು ಮಾಡೋದು ಅನ್ನೋ ಟೆನ್ಷನ್ ಇರಲ್ಲ. ತುಂಬಾ ರುಚಿಯಾದಂತಹ ಆರೋಗ್ಯಕರವಾದಂತಹ ವೀಳ್ಯದೆಲೆ ರಸಮು ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.